ನಮಸ್ಕಾರ ವೀಕ್ಷಕರೇ, ಆದಿಲೋಕ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಅಪರಾಧ ಮಾಡಿದ ಜನರು ಜೈಲಿನಲ್ಲಿ ಬದಲಾಗಬೇಕು, ಆತನ ಮನಸ್ಸು ಪರಿವರ್ತನೆ ಆಗಬೇಕು, ಅಲ್ಲಿನ ಕಷ್ಟ ಸುಖದ ಅರಿವಾಗಬೇಕು ಅಂತ ತಾನೇ ಜೈಲಿಗೆ ಕಳಿಸ್ತಾರೆ. ಆದ್ರೆ ಇಂತಹ ಜೈಲುಗಳಲ್ಲಿ ಸಿಕ್ತಿರುವ ಐಷಾರಾಮಿ ಜೀವನಕ್ಕೆ ಏಕೆ ಕಡಿವಾಣ ಹಾಕೋದ್ರಲ್ಲಿ ಸರ್ಕಾರ ಆಗಿರ್ಬೋದು, ಆಡಳಿತ ವ್ಯವಸ್ಥೆಗಳು ಎಡುತ್ತಿವೆ ಅನ್ನೋದೇ ಒಂದು ಶೋಚನೀಯ ವಿಷಯ ಆಗಿದೆ. ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ ವೀಕ್ಷಕರೇ, ಆದ್ರೆ ನನ್ಗೆ ತಿಳಿದ ಮಟ್ಟಿಗೆ ಈ ಕಾರಾಗೃಹಗಳಲ್ಲಿ ನಡೆಯುವ ಹುಳುಕನ್ನ ಇವತ್ತಿನ ಈ ವಿಡಿಯೋದಲ್ಲಿ ವಿವರಿಸ್ತಿದ್ದೇನೆ. ಖಂಡಿತವಾಗ್ಲೂ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೂ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ. ವೀಕ್ಷಕರೇ, ಕಾರಾಗೃಹದ ಸುಧಾರಣೆ ಬಗ್ಗೆ ನಮ್ಮಲ್ಲಿ ದಶಕಗಳಿಂದಲೂ ಕೂಡ ಚರ್ಚೆಗಳು ನಡೀತಲೇ ಇದೆ. ಜೈಲುಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ನಡೆಸಿದಾಗ ಮಾತ್ರ ಒಂದಿಷ್ಟು ಸಮಯ ನಿಯಮಗಳ ಪಾಲನೆ ಆಗತ್ತೆ. ಆದ್ರೆ ಕೆಲ ದಿನಗಳ ಬಳಿಕ ಅದೇ ಹಳೆಯ ಅವ್ಯವಸ್ಥೆ ಪುನರಾವರ್ತನೆ ಆಗ್ತಾನೆ ಇರುತ್ತೆ. ಇನ್ನು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನ ಹುಳುಕುಗಳು ಆಗಾಗ ಬೆಳಕಿಗೆ ಬರುತ್ತಲೇ ಇರುತ್ತೆ. ಮೊಬೈಲ್ ಫೋನ್, ಇಂಟರ್ನೆಟ್, ಸಿಗರೆಟ್ ಸೇರಿದಂತೆ ಹೊರ ಜಗತ್ತಿನ ಲಭ್ಯವಿರುವ ಎಲ್ಲಾ ಸೌಲಭ್ಯಗಳು ಕೂಡ ಅಲ್ಲಿ ಕೈದಿಗಳಿಗೆ ಸಿಗುತ್ತೆ. ಈಗ ಬಳ್ಳಾರಿ ಜೈಲಿನ ಅಂಧಾ ದರ್ಬಾರ್ ಬೆಚ್ಚಗಿಳಿಸಿದೆ. ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿ ಖೈದಿಗಳು ಐಷಾರಾಮಿ ಜೀವನ ನಡೆಸುತ್ತಿದ್ದು, ಜೈಲಿನಲ್ಲಿ ಸ್ಮಾರ್ಟ್ ಫೋನ್ ಬಳಸ್ತಿರೋದು, ನಾನ್ ವೆಜ್ ಅಡುಗೆ ತಯಾರಿಸ್ತಿರೋ ಘಟನೆ ವ್ಯವಸ್ಥೆಯ ಕಾರ್ಯವೈಖರಿ ಮೇಲೆ ಪ್ರಶ್ನೆ ಮೂಡಿಸಿದೆ. ಜೈಲುಗಳಂದ್ರೇನೆ ತಪ್ಪಿತಸ್ಥರು ಶಿಕ್ಷೆ ಅನುಭವಿಸುವ ತಾಣಗಳೇ ಅಥವಾ ಐಷಾರಾಮಿ ಬದುಕಿನ ಸಾಧನಗಳೇ ಅನ್ನೋ ಪ್ರಶ್ನೆ ಮೂಡಿದೆ. ಕಾರಾಗೃಹಗಳ ಸುಧಾರಣೆಗೆ ಕಠಿಣ ಕ್ರಮ ಕೈಗೊಳ್ಳದೇ ಇದ್ರೆ ಪರಿಸ್ಥಿತಿ ಶೋಚನೀಯ ಆಗುವುದರಲ್ಲಿ ಅನುಮಾನವೇ ಇಲ್ಲ. ರಾಜ್ಯದಲ್ಲಿನ ಇತರ ಕಾರಾಗೃಹಗಳ ಸ್ಥಿತಿಯು ಭಿನ್ನ ಏನೂ ಇಲ್ಲ. ಕೈದಿಗಳು ದುಡ್ಡು ಕೊಟ್ರೆ ಅವರಿಗೆ ಸಕಲ ಸೌಲಭ್ಯ ಕಲ್ಪಿಸುವ ನಿದರ್ಶನಗಳು ಈ ಹಿಂದೆಯೂ ಬೆಳಕಿಗೆ ಬಂದಿದೆ. ಈ ಜೈಲುಗಳಲ್ಲಿ ಗಾಂಜಾ ಮತ್ತಿತರ ಮಾದಕ ವಸ್ತುಗಳು, ಚಾಕು, ತಲ್ವಾರ್, ಪಿಸ್ತೂಲ್ ಅಂತಹ ಹತ್ಯಾರುಗಳು, ಇನ್ನು ಮೊಬೈಲ್ ಫೋನ್ಗಳು ಸಿಗ್ತಲೇ ಇರ್ತವೆ. ಇದ್ರ ಹಿಂದೆ ಲಕ್ಷಾಂತರ ರೂಪಾಯಿ ಹಣ ಕೈ ಬದಲಾಗ್ತಿರುತ್ತೆ. ಈ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕದ ಹೊರತು ಮತ್ತು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವವರೆಗೆ ಜೈಲುಗಳ ಶುದ್ಧೀಕರಣ ಸಾಧ್ಯ ಇಲ್ಲೇ ಇಲ್ಲ. ಕೈದಿಗಳ ಮನಃ ಪರಿವರ್ತನೆಯೂ ಸಾಧ್ಯ ಆಗೋದಿಲ್ಲ. ಈ ಬಗ್ಗೆ ಸರ್ಕಾರ ಗಂಭೀರ ಹೆಜ್ಜೆಗಳನ್ನ ಇಡಬೇಕು. ಕಾರಾಗೃಹಗಳು ಶಿಕ್ಷೆಯ ಕೇಂದ್ರಗಳಲ್ಲ, ಬದಲಿಗೆ ಪರಿವರ್ತನೆಯ ಕೇಂದ್ರಗಳಾಗಬೇಕು. ಅಪರಾಧಿಯು ಶಿಕ್ಷೆ ಮುಗಿಸಿ ಜೈಲಿನಿಂದ ಹೊರಬರುವಾಗ ಮನ ಪರಿವರ್ತನೆ ಹೊಂದಿ ಸಮಾಜದ ಉತ್ತಮ ನಾಗರಿಕನಾಗಿ ಬಾಳ್ಬೇಕು ಅನ್ನೋ ಆಶಯ ಬರೀ ಕಡತಗಳಿಗೆ ಸೀಮಿತ ಆಗ್ತಿದೆ. ಜೈಲುಗಳಲ್ಲೇ ಈ ಪರಿ ಭ್ರಷ್ಟಾಚಾರ ನಡೆಯುತ್ತಿರುವುದು ವ್ಯವಸ್ಥೆಯ ವೈಫಲ್ಯಕ್ಕೆ ಸಾಕ್ಷಿಯಾಗಿದೆ. ಕೈದಿಗಳು ಮೊಬೈಲ್ ಫೋನ್ ಮೂಲಕ ಹೊರ ಜಗತ್ತಿಗೆ ಸಂಪರ್ಕ ಸಾಧಿಸೋದನ್ನ ತಡೆಯೋಕೆ ಜಾಮರ್ ಅಳವಡನೆ ಮಾಡಲಾಗಿದೆ ಅಂತ ಅಧಿಕಾರಿಗಳು ಹೇಳ್ತಾರೆ. ಆದ್ರೆ ಜಾಮರ್ ಅಳವಡಿಸಿದ್ರು ಕೈದಿಗಳಿಗೆ ಇಂಟರ್ನೆಟ್ ಸಂಪರ್ಕ ಕಲ್ಪಿಸ್ತಿರೋರು ಯಾರು? ಮತ್ತೆ ಮತ್ತೆ ಏಕೆ ಇಂಥ ಅಪಸವ್ಯಗಳು ಸಂಭವಿಸುತ್ತಿವೆ ಅನ್ನೋ ಪ್ರಶ್ನೆಗಳಿಗೆ ಪ್ರಾಮಾಣಿಕ ನೆಲೆಯಲ್ಲಿ ಸಂಬಂಧಪಟ್ಟವರು ಉತ್ತರ ಕಂಡುಕೊಳ್ಬೇಕಿದೆ. ಕಾರಾಗೃಹಗಳಲ್ಲಿ ಭದ್ರತಾ ಮೌಲ್ಯಮಾಪನ ಮತ್ತೆ ಕೈದಿಗಳ ಪ್ರತ್ಯೇಕತೆ ಸೂಕ್ತವಾಗಿ ಜಾರಿಯಾಗಿಲ್ಲ. ಹಲವು ಜೈಲುಗಳಲ್ಲಿ ದಟ್ಟಣೆಯೇ ಸಮಸ್ಯೆ ಆಗಿದ್ದು, ಕೈದಿಗಳ ಸ್ಥಳಾಂತರಕ್ಕೆ ಏಕೆ ಅವಶ್ಯಕ ಕ್ರಮಗಳನ್ನ ಕೈಗೊಳ್ತಿಲ್ಲ? ಕೈದಿಗಳು ಹೀಗೆ ಆರಾಮದಾಯಕವಾದ ಜೀವನ ಶೈಲಿಯಲ್ಲಿ ಕಳೆಯುವಂತಾದ್ರೆ ಸಮಾಜಕ್ಕೆ ತಪ್ಪು ಸಂದೇಶ ರವಾನೆಯಾಗುತ್ತೆ ಮತ್ತು ಏನ್ ಮಾಡಿದ್ರು ಹಣದ ಪ್ರಭಾವದಿಂದ ಆರಾಮವಾಗಿರಬಹುದು ಅನ್ನೋ ಅಪಾಯಕಾರಿ ಪ್ರವೃತ್ತಿ ಬೆಳೆಯುತ್ತೆ. ಈ ಸಮಸ್ಯೆಗಳ ನಿವಾರಣೆಗೆ ಜೈಲು ಆಡಳಿತದಲ್ಲಿ ಪಾರದರ್ಶಕತೆ ತರಬೇಕು. ಮತ್ತೆ ಈ ನಿಟ್ಟಿನಲ್ಲಿ ಜೈಲು ಆಡಳಿತದಲ್ಲಿ ತಂತ್ರಜ್ಞಾನದ ಸಮರ್ಪಕ ಬಳಕೆ ಆಗಬೇಕು ಅನ್ನೋದು ಈ ವಿಡಿಯೋದ ಉದ್ದೇಶ ಆಗಿದೆ. ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ. ಅದೇನೇ ಇದ್ರೂ ಕಮೆಂಟ್ ರೂಪದಲ್ಲಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.